Hi everyone. Kalika Chetarike Class 8 English Medium Subject Science Learning Sheets and Key Answers for the lesson Crop Production and Management from the page number 1 to 15. Welcome to Dhanu's Talk. First chapter Crop Production and Management. Direct agi learning sheet ge hogbidana. Learning sheet 1, activity 1. Question, list the types, components of lunches your friends ate. ಅಂದರೆ ಟೈಪ್ಸ್ ಆಫ್ ಫುಡ್ನ ನಿಮ್ಮ ಫ್ರೆಂಡ್ಸು ತಗೊಂಡಿರೋ ಅಂಥ ಫುಡ್ಗಳನ್ನು ಒಂದು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಟೇಬಲಲ್ಲಿ ಸೀರಿಯಲ್ ನಂಬರು, ಆಮೇಲೆ ಸ್ಟೂಡೆಂಟ್ ಆ ಫ್ರೆಂಡ್ ನೇಮ್, ಫುಡ್ ಕನ್ಸ್ಯೂಮ್ ಟುಡೇ, ದೇರ್ ಕಾಂಪೋನೆಂಟ್ಸ್, ಸ್ಟೂಡೆಂಟ್ ಹೆಸರು, ನಿಮ್ಮ ಫ್ರೆಂಡ್ ಹೆಸರು ಬರಿಬೇಕು. ಹಾಗೆ ಅವರು ಆ ದಿನ ಏನು ಕನ್ಸ್ಯೂಮ್ಡ್ ಅಂದರೆ ತಿಂದರು ಅಂತ ಹೇಳಿ, ದೇರ್ ಕಾಂಪೋನೆಂಟ್ಸ್ ಅಂದರೆ ಆ ಫುಡ್ ಪ್ರಿಪೇರ್ ಮಾಡಿದಾರಲ್ವ ಆ ರೆಸಿಪಿಯಲ್ಲಿ ಏನೇನು ಕಾಂಪೋನೆಂಟ್ಸ್ ಇದೆ ಅನ್ನೋದನ್ನ ಲಿಸ್ಟ್ ಮಾಡಬೇಕು. ಸೊ ಇಲ್ಲಿ ನಾನು ಫಸ್ಟು ಲಕ್ಷ್ಮಿ ಅಂತ ತಗೊಂಡಿದ್ದೀನಿ. ಫುಡ್ ಕನ್ಸ್ಯೂಮ್ಡ್ ಟುಡೇ ಬೈ ಲಕ್ಷ್ಮಿ, ಇಡ್ಲಿ, ಸಾಂಬಾರ್. ಸೊ ಇಡ್ಲಿಯಲ್ಲಿ ಕಾಂಪೋನೆಂಟ್ಸ್ ಇರೋ ಅಂಥ ಇಂಗ್ರೀಡಿಯೆಂಟ್ಸ್ ಯಾವುದು ಯೂಸ್ ಮಾಡಿದ್ದಾರೆ ಇಂಗ್ರೀಡಿಯೆಂಟ್ಸ್ ಅಂದರೆ ರೈಸ್, ಸಾಲ್ಟ್, ಹಾಗೆ ಹುರಿದ ದಾಲ್, ಮತ್ತು ಸಾಂಬಾರಲ್ಲಿ ವಾಟರ್ ಬಂದ್ಬಿಟ್ಟು ಕಾಮನ್ ಫಾರ್ ಇಡ್ಲಿ ಅಂಡ್ ಸಾಂಬಾರ್. ಸೊ ವಾಟರ್, ವೆಜಿಟೇಬಲ್ಸ್, ಪಲ್ಸಸ್, ಸ್ಪೈಸಸ್, ವಾಟರ್, ಸಾಲ್ಟ್, ಆಯಿಲ್. ನೆಕ್ಸ್ಟ್ ಕವಿತಾ, ಫುಡ್ ಕನ್ಸ್ಯೂಮ್ ಟುಡೇ ಚಪಾತಿ ಮತ್ತು ದಾಲ್. ಸೊ ಚಪಾತಿಗೆ ಕಾಂಪೋನೆಂಟ್ಸ್ ಅಂದರೆ ಇಂಗ್ರೀಡಿಯೆಂಟ್ಸು ವೀಟ್ ಫ್ಲಾರ್, ಸಾಲ್ಟ್, ವಾಟರ್, ಆಯಿಲ್. ಆಯಿಲ್ ಬಂದ್ಬಿಟ್ಟು ಕಾಮನ್ ಆಗಿ ಇಲ್ಲಿ ಕೊಟ್ಟಿದ್ದೀನಿ. ಸೊ ದಾಲ್ ಬಂದ್ಬಿಟ್ಟು ಮೂಂಗ್ ದಾಲ್, ಸ್ಪೈಸಸ್, ಟೊಮ್ಯಾಟೊ ಮತ್ತು ವಾಟರ್. ಹಾಗೆ ಥರ್ಡ್ ಸೀರಿಯಲ್ ನಂಬರ್ 3 ರಾಮು, ಫುಡ್ ಕನ್ಸ್ಯೂಮ್ ಟುಡೇ ಈಸ್ ಕರ್ಡ್ ರೈಸ್. ಹಾಗೆ ಕಾಂಪೋನೆಂಟ್ಸ್ ಬಂದ್ಬಿಟ್ಟು ಕರ್ಡ್, ಸಾಲ್ಟ್ ಮತ್ತು ಕುಕ್ಡ್ ರೈಸ್. ನೆಕ್ಸ್ಟ್ ಸೀರಿಯಲ್ ನಂಬರ್ 4 ಯಶ್, ಕನ್ಸ್ಯೂಮ್ಡ್ ಟುಡೇ ಫುಡ್ ಬಂದ್ಬಿಟ್ಟು ಒಬ್ಬಟ್ಟು. ಹಾಗೆ ಅದರಲ್ಲಿ ಯೂಸ್ ಮಾಡಿರೋಂಥ ಕಾಂಪೋನೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಯಾವುದು ಅಂದರೆ ಮೈದಾ, ರವಾ, ಗೀ, ಆಯಿಲ್, ತೋರ್ ದಾಲ್ ಆ್ಯಂಡ್ ಜಾಗರಿ. ನೆಕ್ಸ್ಟ್ ಆದ್ರಿಕಾ, ಸೊ ಕನ್ಸ್ಯೂಮ್ಡ್ ಫುಡ್ ಟುಡೇ ಈಸ್ ರಾಗಿ ಬಾಲ್ ಆ್ಯಂಡ್ ಚಿಕನ್ ಕರಿ. ಸೊ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಫಿಂಗರ್ ಮಿಲೆಟ್ ಅಂದರೆ ರಾಗಿ ಫ್ಲಾರ್, ವಾಟರ್, ಸಾಲ್ಟ್, ಚಿಕನ್, ದೆನ್ ಸ್ಪೈಸಸ್. ಸೊ ದಟ್ ಈಸ್ ಆಕ್ಟಿವಿಟಿ 1. ಆಕ್ಟಿವಿಟಿ 2 ಅಲ್ಲಿ ಕ್ವೆಶನ್ ಬಂದು ಲಿಸ್ಟ್ ಔಟ್ ದ ಸೋರ್ಸಸ್ ಆಫ್ ಫುಡ್ ಕಾಂಪೋನೆಂಟ್ಸ್ ಆಫ್ ದ ಫಾಲೋಯಿಂಗ್. ಸೊ ಫಸ್ಟ್ ಟೇಬಲಲ್ಲಿ ಕಾಂಪೋನೆಂಟ್ಸ್ ಆಫ್ ಫುಡ್ ಅವರೇ ಕೊಟ್ಟಿದ್ದಾರೆ. ಸೊ ಅದು ಯಾವ ಸೋರ್ಸಿಂದ ಬಂದಿದೆ ಅಂತ ಹೇಳಬೇಕು. ದೇರ್ ಆರ್ 2 ಸೋರ್ಸಸ್, ರೈಟ್? ಒನ್ ಇಸ್ ಅನಿಮಲ್ ಸೋರ್ಸ್ ಅಂಡ್ ಪ್ಲಾಂಟ್ ಸೋರ್ಸಸ್ ಇಂದ ನಾವು ಫುಡ್ಗಳನ್ನು ಕನ್ಸ್ಯೂಮ್ ಮಾಡ್ತೀವಿ. ಸೊ ಎಗ್ ಬಂದ್ಬಿಟ್ಟು ಯಾವ ಸೋರ್ಸಸ್ಸು? ಎಗ್ ಇಸ್ ಎ ಅನಿಮಲ್ ಸೋರ್ಸ್. ಕ್ಯಾಶ್ಯೂ ನಟ್, ಇಟ್ ಈಸ್ ಅ ಪ್ಲಾಂಟ್ ಸೋರ್ಸಸ್. ಜಿಂಜರ್, ಪ್ಲಾಂಟ್. ಪ್ರಾನ್, ಅನಿಮಲ್. ಮಸ್ಟರ್ಡ್, ಪ್ಲಾಂಟ್. ಬಟರ್, ಅನಿಮಲ್. ಮೇಥಿ ಲೀವ್ಸ್, ಪ್ಲಾಂಟ್. ಡ್ರಮ್ಸ್ಟಿಕ್ ಲೀವ್ಸ್, ಪ್ಲಾಂಟ್. ಮಿಲ್ಕ್, ಅನಿಮಲ್ ಸೋರ್ಸಸ್. ಸೊ ಈ ಲಿಸ್ಟಲ್ಲಿ ಯಾವುದು ಪ್ಲಾಂಟ್ ಸೋರ್ಸಸ್ಸು, ಅನಿಮಲ್ ಸೋರ್ಸಸ್ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಿರೋದು ಆಕ್ಟಿವಿಟಿ 2. ನೆಕ್ಸ್ಟ್ ಆಕ್ಟಿವಿಟಿ 3, ಲುಕ್ ಅಟ್ ದ ಫಾಲೋಯಿಂಗ್ ಪಿಕ್ಚರ್ಸ್, ರೈಟ್ ವೆದರ್ ದೇ ಆರ್ ಪ್ಲಾಂಟ್ ಸೋರ್ಸ್ ಆರ್ ಅನಿಮಲ್ ಸೋರ್ಸ್. ಇಲ್ಲಿ ಪಿಕ್ಚರ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡಿಬಿಟ್ಟು ನಾವು ಐಡೆಂಟಿಫೈ ಮಾಡಬೇಕು ವೆದರ್ ಇಟ್ ಈಸ್ ಫ್ರಮ್ ಎ ಪ್ಲಾಂಟ್ ಆರ್ ಫ್ರಮ್ ಎ ಅನಿಮಲ್ ಸೋರ್ಸ್. ಸೊ ಫಸ್ಟ್ ಒನ್ ಇರೋದು ಎಗ್ಗು. ಸೊ ಇಟ್ ಈಸ್ ಎ ಅನಿಮಲ್ ಸೋರ್ಸ್. ಸೆಕೆಂಡ್ ಒನ್ ಇಸ್ ಎ ರ್ಯಾಡಿಶ್, ಪ್ಲಾಂಟ್ ಸೋರ್ಸ್. ಫಿಶ್, animal source. Next is meat, that is liver, animal source. Then mango, plant source. Banana, plant source. Next learning outcome alli, so learning sheet 2 activity 1, write down which part of the plant constitutes the following vegetable food ingredient. See this side, left side, components of food, some of the name of the vegetables, fruits is given here, and ee kade plant parts is given in the right side. So we have to see some in plant, if any plant, some parts are edible to eat. So idu yava partige seride annodana navilli baribeku. So cassava, it is a root, plant parts alli it is a root part, and curry leaves, leaf part. Tomato, fruit. Ginger, stem. Carrot, root. Radish, root. Cauliflower, ಸ್ಟೆಮ್ಮು ಮತ್ತು ಲೀವ್ಸ್ ಎರಡು ಬರುತ್ತೆ ಇದು. ಆಲ್ಮಂಡ್, ಸೀಡ್. ಬನಾನಾ, ಫ್ರೂಟ್.
ಟೊಮೆಟೊ ನಾರ್ಮಲ್ ಆಗಿ ನಾವು ವೆಜಿಟೇಬಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ಬಟ್ ಆ್ಯಕ್ಚುಲಿ ಇಟ್ ಈಸ್ ಎ ಫ್ರೂಟ್. ಸೊ ದೀಸ್ ಆರ್ ದ parts of this components of food. The next is activity 2. Discuss the answer to the question below with your teacher and write the answer in the blank space. ಸೊ ಇಲ್ಲಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. ಡಸ್ ದ ಫುಡ್ ಯು ಈಟ್ ಈಸ್ ಆಫ್ ಸೇಮ್ ಟೈಪ್? ನೀವು ಏನು ಊಟ ಮಾಡ್ತೀರೋ ಅದು ಒಂದೇ ರೀತಿ ಇರುತ್ತಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಒಂದು ನಿಮಗೆ ಸ್ಪೇಸ್ ಕೊಟ್ಟಿದ್ದಾರಲ್ವಾ, ಅಲ್ಲಿ ಬರೀಬೇಕು. ನೋ, ದೇರ್ ಈಸ್ ಎ ಲಾಟ್ ಆಫ್ ವೇರಿಯೇಷನ್ ಇನ್ ದ ಫುಡ್ ಈಟನ್ ಎವ್ರಿ ಡೇ. ನಾವು ನೋಡಿ ಬ್ರೇಕ್ಫಾಸ್ಟಿಗೆ ಬೇರೆ ಫುಡ್ಗಳನ್ನು ತೊಗೊತೀವಿ, ಹಾಗೆ ಲಂಚು, ಡಿನ್ನರು, ಆ ರೀತಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಡನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ಆನ್ಸರ್ ಇಸ್ ನೋ, ದೇರ್ ಈಸ್ ಎ ಲಾಟ್ ಆಫ್ ವೇರಿಯೇಷನ್ ಇನ್ ದ ಫುಡ್ ಈಟನ್ ಎವ್ರಿ ಡೇ. ಸೊ ಕ್ವೆಶನ್ ಏನು, ಒಂದೇ ರೀತಿ ನೀವು ಫುಡ್ಡನ್ನು ತೊಗೊತೀರಾ ಅಂದರೆ ಇಲ್ಲ, ನಾವು ಬೇರೆ ಬೇರೆ ವೆರೈಟೀಸ್ ಆಫ್ ಫುಡ್ಡನ್ನು ನಾವು ದಿನ ತೊಗೊತೀವಿ ಅನ್ನೋದು ಆನ್ಸರ್. ಲರ್ನಿಂಗ್ ಔಟ್ಕಮ್ 3 in this learning sheet 3 activity 1. Find out which foods are available with vitamins and minerals with the help of teacher ಅಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು ಕ್ವೆಶನ್ ಇದೆ ಇಲ್ಲಿ. ಡೂ ಯು ಥಿಂಕ್ ಪೀಪಲ್ ಆಫ್ ಆಲ್ ಏಜಸ್ ನೀಡ್ ದ ಸೇಮ್ ಡಯಟ್? ಡಿಸ್ಕಸ್ ವಿತ್ ಯುವರ್ ಟೀಚರ್ ಅಂಡ್ ರೈಟ್ ದ ಆನ್ಸರ್ ಬಿಲೋ. ಎರಡು ಕ್ವೆಶನ್ ಇದೆ. ಕೆಲವು ಫುಡ್ಡನ್ನ ಲಿಸ್ಟ್ ಮಾಡಿ ಅದು ವಿಟಮಿನ್ಸ್ ಮತ್ತು ಮಿನರಲ್ಸ್, ನ್ಯೂಟ್ರಿಯೆಂಟ್ಸು ಯಾವ ಫುಡ್ ಕಂಟೈನ್ ಇರುತ್ತೋ ಅದನ್ನು ನೀವು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಹಾಗೆ ಮತ್ತು ಎಲ್ಲ ಏಜ್ ಗ್ರೂಪ್ ಒಂದೇ ರೀತಿಯ ಫುಡ್ಗಳನ್ನು ಸೇಮ್ ಡಯಟನ್ನು ಫಾಲೋ ಮಾಡ್ತಾರೆ ಅನ್ನೋದು ಎರಡು ಕ್ವೆಶನ್ ಇದೆ. ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರು ದ ಫುಡ್ ಅವೈಲಬಲ್ ವಿತ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸು ಯಾವ್ದ್ಯಾವುದು ಅಂದರೆ ಫ್ರೂಟ್ಸು. ಫ್ರೂಟ್ಸಲ್ಲಿ ಯಾವುದಿರುತ್ತೆ? ವಿಟಮಿನ್ ಸಿ ಮತ್ತು ಸೋಡಿಯಂ ಇರುತ್ತೆ. ಹಾಗೆ ಮಿಲ್ಕಲ್ಲಿ ಸೋರ್ಸ್ ಆಫ್ ವಿಟಮಿನ್ ಡಿ. ಮಿನರಲ್ಸ್ಗೆ ಬಂದರೆ ಕ್ಯಾಲ್ಶಿಯಮ್ಮು, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ಮು. ಸೀ ಫುಡ್ಡಲ್ಲಿ ವಿಟಮಿನ್ B3 ಮತ್ತು ನಾವು ಮಿನರಲ್ಸ್ಗೆ ಅಂತ ಬಂದರೆ ಅಯೋಡಿನ್. ದಿಸ್ ಈಸ್ ದ ಆನ್ಸರ್. ಮತ್ತು ಸೆಕೆಂಡ್ ಕ್ವೆಶನ್ಗೆ ಡೂ ಯು ಥಿಂಕ್ ಪೀಪಲ್ ಆಫ್ ಆಲ್ ಏಜಸ್ ನೀಡ್ ದ ಸೇಮ್ ಡಯಟ್? ಆನ್ಸರ್ ನೋ, ದ ಪೀಪಲ್ ಆಫ್ ಆಲ್ ಏಜಸ್ ಡು ನಾಟ್ ನೀಡ್ ಸೇಮ್ ಟೈಪ್ ಆಫ್ ಡಯಟ್ ವಿಚ್ ಡಿಪೆಂಡ್ಸ್ ಆನ್ ದ ಏಜ್ ಆಫ್ ಎ ಪರ್ಸನ್ and also on the occupation and amount of physical work done by a person. ಸೊ ಎಲ್ಲ ಏಜ್ ಗ್ರೂಪು ಒಂದೇ ರೀತಿ ಫುಡ್ಗಳನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಏಜ್ ಆಫ್ ಎ ಪರ್ಸನ್. ಏಜು ಇಟ್ ಡಿಪೆಂಡ್ಸ್ ಅಪಾನ್ ಏಜ್. ನಾರ್ಮಲಿ ನೋಡಿ, ವೆನ್ ಕಂಪೇರ್ ಟು ದ ಓಲ್ಡರ್ ಪೀಪಲ್, ದ ಯಂಗರ್ ಪೀಪಲ್ ಈಟ್ ಮೋರ್. ಯಾಕಂದರೆ ಅವ್ರು ಜಾಸ್ತಿ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಫಿಸಿಕಲ್ ಆಗಿ ಅವ್ರಿಗೆ ಜಾಸ್ತಿ ಎಕ್ಸಸೈಸ್ ಇರುತ್ತೆ. ಸೊ ಇಟ್ ವಿಲ್ ವೇರಿ ಆ್ಯಂಡ್ ಆಲ್ಸೋ ದ ಆಕ್ಯುಪೇಷನ್. ಅವರು ಆಕ್ಯುಪೇಷನ್ ಅಂದರೆ ಯಾವ ರೀತಿ ಜಾಬ್ ಮಾಡ್ತಾರೆ, ಆ್ಯಂಡ್ ಅಮೌಂಟ್ ಆಫ್ ಫಿಸಿಕಲ್ ವರ್ಕ್, ಎಷ್ಟು ನಮ್ಮ ಫಿಸಿಕಲ್ ವರ್ಕ್ ಇರುತ್ತೋ ಅದು ಕಂಪೇರ್ ಮಾಡಿ ನಮ್ಮ ಫುಡ್ಗಳು ಬಂದುಬಿಟ್ಟು ಪೀಪಲಿಗೆ ನೀಡ್ ಆಗುತ್ತೆ. ನೆಕ್ಸ್ಟು ಆ್ಯಕ್ಟಿವಿಟಿ 2. ಕ್ಲಾಸಿಫೈ ದ ಫಾಲೋಯಿಂಗ್ ಫುಡ್ ಆ್ಯಸ್ ಸ್ಟಾರ್ಚ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್. ವಿ ನೋ ದಟ್ ಫುಡ್ ಕಂಟೈನ್ಸ್ nutrients like carbohydrates, proteins, fats, right? ಸೊ ನಾವಿಲ್ಲಿ ವಿಟಮಿನ್ಸ್, ಮಿನರಲ್ಸ್. ಸೊ ಇಲ್ಲಿ ಕ್ಲಾಸಿಫೈ ದ ಫಾಲೋಯಿಂಗ್ ಫುಡ್ ಆ್ಯಸ್ ಸ್ಟಾರ್ಚ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವು ಫುಡ್ ಐಟಮ್ಸ್ ಕೊಟ್ಟಿದ್ದಾರೆ. ಕ್ಯಾಶ್ಯೂ, ಸ್ವೀಟ್ ಪೊಟ್ಯಾಟೊ, ಶುಗರ್ ಕೇನ್, ಗ್ರೀನ್ ಗ್ರಾಮ್, ಆಲ್ಮಂಡ್, ಚಿಕ್ ಪೀಸ್, ರೈಸ್, ವೀಟ್, ದಾಲ್, ಸೋಯಾಬೀನ್, ಸೀಸಮ್, ಪೀ, ಗ್ರೌಂಡ್ನಟ್, ಮೇಸ್ ಆ್ಯಂಡ್ ಪರ್ಲ್ ಮಿಲೆಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕಡೆ ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದಾರೆ, ಈ ಕಡೆ ಫುಡ್ ಐಟಮ್ಸ್. ಸೊ ಅಲ್ಲಿ ಮೇಲೆ ಇರೋದನ್ನು ನಾವು ಸ್ಟಾರ್ಚು, ಪ್ರೋಟೀನ್ ಮತ್ತು ಫ್ಯಾಟಿಗೆ ನಾವು ಅದನ್ನು ಗ್ರೂಪ್ ಮಾಡಬೇಕು. ಸೊ ಸ್ಟಾರ್ಚಿಗೆ ಬಂದರೆ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ, ರೈಸ್, ವೀಟ್, ಪರ್ಲ್ ಮಿಲೆಟ್, ಮೇಸ್. ಪ್ರೋಟೀನಿಗೆ ಆನ್ಸರು ಗ್ರೀನ್ ಗ್ರಾಮ್ ದಾಲ್, ಚಿಕ್ ಪೀ, ಸೋಯಾಬೀನ್, ಗ್ರೌಂಡ್ನಟ್. ಫ್ಯಾಟಿಗೆ ಬಂದು ಕ್ಯಾಶ್ಯೂಸ್, ಆಲ್ಮಂಡ್, ಸೀಸಮ್, ಗ್ರೌಂಡ್ನಟ್. ದಿಸ್ ಇಸ್ ದ ಆನ್ಸರ್ ಫಾರ್ ಆ್ಯಕ್ಟಿವಿಟಿ 2. Next is activity 3. Consider the following pictures of food item names. Write in blank space. ಇಲ್ಲಿ ಕೆಲವು ಪಿಕ್ಚರ್ ಕೊಟ್ಟಿದ್ದಾರಲ್ವಾ, ಸೊ ಅದು ಆ ಪಿಕ್ಚರಲ್ಲಿ ಇರೋ ಅಂಥ ಇಮೇಜಸ್ ಏನಿದೆ ಅದು ಯಾವುದು ಅನ್ನೋದನ್ನು ನಾವಿಲ್ಲಿ ಬರಿಬೇಕು. ಸೊ ಇಲ್ಲಿ ಫಸ್ಟ್ ಕಾಂಪೊನೆಂಟ್ಸ್ ಬಂದುಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿರೋ ಪಿಕ್ಚರ್ ಬಂದುಬಿಟ್ಟು ಶುಗರ್ ಕೇನ್, ಸ್ವೀಟ್ ಪೊಟ್ಯಾಟೊ, ಮಸ್ಕ್ ಮೆಲನ್, ಮ್ಯಾಂಗೋ, ಪಪಾಯ, ವೀಟ್, ರೈಸ್, ಮೇಸ್, ಬಾಜ್ರಾ. ಮತ್ತು ಇಲ್ಲಿ ಪ್ರೋಟೀನ್ಸಲ್ಲಿ ಆ ಪಿಕ್ಚರಲ್ಲೇ ನೇಮ್ಸ್ ಇದೆ, ಅದೇ ನೇಮ್ಸನ್ನು ನಾನು ಈ ಸೈಡ್ ಬರೆದಿದ್ದೀನಿ. ಹಾಗೆ ಫ್ಯಾಟ್ ಬಂದುಬಿಟ್ಟು ಅಲ್ಲೂ ಸಹ ಅಲ್ಲೇ ನೇಮ್ಸ್ ಇದೆ. ಸೊ ಗ್ರೌಂಡ್ನಟ್, ಕ್ಯಾಶ್ಯೂನಟ್, ಆಲ್ಮಂಡ್, ಸೀಸಮ್, ಮೀಟ್, ಫಿಶ್, ಎಗ್. ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟು ಐ ವಿಲ್ ರಿವ್ಯೂ ಮೈ ಅಂಡರ್ಸ್ಟ್ಯಾಂಡಿಂಗ್ ಮೈ ಸೆಲ್ಫ್. ಸೊ ನೀವು ಇದನ್ನು ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್ ವಿತ್ ದ ಹೆಲ್ಪ್ ಆಫ್ ಟೀಚರ್ಸ್. ಇದನ್ನು ನೀವು ಮತ್ತೆ ನಿಮಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ನೋದನ್ನು ನೀವು ಮತ್ತೆ ಇಲ್ಲಿ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ತೀರಾ.
ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಇದನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ. ಫಸ್ಟ್ ನಾನು ಕವಿತಾ ಅಂತ ನೇಮ್ ಬರ್ಕೊಂಡಿದ್ದೀನಿ. ಫುಡ್ ಕನ್ಸ್ಯೂಮ್ಡ್ ಟುಡೇ ಅಂದಾಗ ಕವಿತಾ ಅವರು ಇಡ್ಲಿ ಮತ್ತು ಸಾಂಬಾರ್ ಕನ್ಸ್ಯೂಮ್ ಮಾಡಿದ್ದಾರೆ. ಅದರಲ್ಲಿ ಕಾಂಪೊನೆಂಟ್ಸ್ ಆಫ್ ಫುಡ್ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂದರೆ ರೈಸ್ ಮತ್ತು ಪಲ್ಸಸ್ಸು. ಅದು ಪ್ಲ್ಯಾಂಟ್ ಸೋರ್ಸ್ ಅಂದರೆ ಎಸ್, ಯಾಕಂದರೆ ರೈಸ್ ಆ್ಯಂಡ್ ಪಲ್ಸಸ್ ಕಮ್ಸ್ ಅಂಡರ್ ದ ಪ್ಲ್ಯಾಂಟ್ ಸೋರ್ಸ್. ಮತ್ತು ಪ್ಲ್ಯಾಂಟ್ ಪಾರ್ಟ್ ರೈಸ್ ಬಂದುಬಿಟ್ಟು ಸೀಡು ಮತ್ತು ಪಲ್ಸಸ್ ಆಲ್ಸೋ ಎಸ್ ಸೀಡ್. ಇದು ಅನಿಮಲ್ ಸೋರ್ಸ್ ಅಂದರೆ ನಾವು ನೋ ಅಂತ ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಒಂದು ನೀವು ಡ್ಯಾಶ್ ಆದರೂ ಹಾಕ್ಬೋದು, ಇಲ್ಲಾಂದರೆ ನೋ ಅಂತ ಹಾಕ್ಬೋದು, ಇಲ್ಲಾಂದರೆ ಅಲ್ಲಿ ಒಂದು ಇಂಟು ಮಾರ್ಕ್ ಆದರೂ ಹಾಕಿ, ಅಂದರೆ ಇಲ್ಲ ಅಂತ ಹೇಳಿ. ಮೇನ್ ನ್ಯೂಟ್ರಿಯೆಂಟ್ಸ್ ಆಫ್ ಫುಡ್, ಅದರಲ್ಲಿ ಮೇನ್ ನ್ಯೂಟ್ರಿಯೆಂಟ್ಸ್ ಏನಿದೆ ಆ ರೈಸ್ ಮತ್ತು ಪಲ್ಸಸ್ಸಲ್ಲಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್ ನೇಮ್ ಇಸ್ ಎ ರಾಮು ಕನ್ಸ್ಯೂಮ್ಡ್ ಫುಡ್ ಬಂದುಬಿಟ್ಟು ಚಪಾತಿ ಆ್ಯಂಡ್ ರ್ಯಾಡಿಶ್ ಕರಿ. ಇದರಲ್ಲಿ ವೀಟ್, ಫ್ಲೋರ್, ವೆಜಿಟೇಬಲ್ ಮತ್ತು ಸ್ಪೈಸಸ್ ಕಾಂಪೊನೆಂಟ್ಸ್ ಇದೆ. ಪ್ಲ್ಯಾಂಟ್ ಸೋರ್ಸ್ ಅಂದರೆ ಎಸ್ಸು. ಮತ್ತು ಇದು ವೀಟ್ ಫ್ಲೋರು ಯಾವುದು ಅಂದರೆ ಸೀಡ್, ಪ್ಲ್ಯಾಂಟ್ ಪಾರ್ಟು, ವೆಜಿಟೇಬಲ್ ಆ್ಯಂಡ್ ಸ್ಪೈಸಸ್ ರೂಟ್ ಅಂತ ಹಾಕಿದ್ದೀವಿ. ಹಾಗೆ ಇಲ್ಲಿ ಅಂದರೆ ಇಲ್ಲಿ ರ್ಯಾಡಿಶನ್ನ ಮೇನಾಗಿ ತೊಗೊಂಡು ರೂಟ್ ಅಂತ ಹಾಕಿರೋದು. ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ ಬಂದುಬಿಟ್ಟು ಮೇನ್ ನ್ಯೂಟ್ರಿಯೆಂಟ್ ಆಗಿರುತ್ತೆ. ಮತ್ತು ಇಲ್ಲಿ ಸವಿತ್ ಅನ್ನೋರು ಚಿಕನ್ ಸೂಪನ್ನು ತೊಗೊಂಡಿದ್ದಾರೆ. ಚಿಕನ್ ಮತ್ತು ಫ್ಲೆಶ್ ಸ್ಪೈಸಸ್ ಇದೆ. ಇದು ಪ್ಲ್ಯಾಂಟ್ ಸೋರ್ಸ ಅಂದರೆ ಇಲ್ಲ ಅಂತ ಆಗುತ್ತೆ. ಹಾಗೆ ಅನಿಮಲ್ ಸೋರ್ಸ್ ಅಂದರೆ ಎಸ್ ಅಂತ ಆಗುತ್ತೆ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಮೇನ್ ನ್ಯೂಟ್ರಿಯೆಂಟ್ಸ್ ಬಂದುಬಿಟ್ಟು ಪ್ರೋಟೀನ್ಸ್. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕನ್ಸ್ಯೂಮ್ ಟುಡೇ ಬಂದು ಬಾಯ್ಲ್ಡ್ ಎಗ್. ಮತ್ತು ಸೊ ಅದು ಯಾವುದು ಕಾಂಪೊನೆಂಟ್ಸ್ ಇಂಗ್ರೀಡಿಯೆಂಟ್ಸ್ ಯಾವ್ದು ಯೂಸ್ ಮಾಡಿರೋದು ಅಂದರೆ ಎಗ್ ಆಗುತ್ತೆ. ಅದು ಪ್ಲ್ಯಾಂಟ್ ಸೋರ್ಸ್ ಅಂದರೆ ನೋ. ಮತ್ತು ಇಟ್ ಈಸ್ ಎ ಫ್ರಮ್ ಎನಿ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅಂದರೆ ಪ್ಲ್ಯಾಂಟ್ ಸೋರ್ಸೇ ಇಲ್ಲ ಅಂದಾಗ ಅದೂ ನೋ ಆಗುತ್ತೆ. ಅನಿಮಲ್ ಸೋರ್ಸ್ ಅಂದರೆ ಎಸ್. ಸೊ ನ್ಯೂಟ್ರಿಯೆಂಟ್ ಏನಿರುತ್ತೆ ಅಂದರೆ ಪ್ರೋಟೀನ್. ಆದ್ರಿಕಾ ಅವ್ರು ಕನ್ಸ್ಯೂಮ್ ಮಾಡಿರೋದು ರೈಸ್, ಫಿಶ್ ಕರಿ, ರೈಸ್ ಮತ್ತು ಫಿಶ್ ಸ್ಪೈಸಸ್ ಇಂಗ್ರೀಡಿಯೆಂಟು. ಇದು ಬಂದುಬಿಟ್ಟು ಪ್ಲ್ಯಾಂಟ್ ಸೋರ್ಸ್ ಅಂದರೆ ಎಸ್ಸು. ಇಲ್ಲಿ ಫಿಶ್ ಯೂಸ್ ಮಾಡಿರೋದ್ರಿಂದ ಅನಿಮಲ್ ಸೋರ್ಸ್ ಅಂದ್ರೂ ಎಸ್ ಆಗುತ್ತೆ. ಮತ್ತು ರೈಸ್ ಬಂದುಬಿಟ್ಟು ಇಟ್ ಈಸ್ ಫ್ರಮ್ ಎ ಸೀಡ್. ಹಾಗೆ ನಾವು ಇಲ್ಲಿ ಮೇನ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅಂದರೆ ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಫಿಶಲ್ಲಿ ಫ್ಯಾಟಿ ಆ್ಯಸಿಡ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫುಡ್ ಕಂಟೈನಿಂಗ್ ಸ್ಟಾರ್ಚ್, ಯಾವುದಾದ್ರೂ ಒಂದು ಫುಡ್ ನೇಮ್ ಕೊಡಿ ಅಂದರೆ ಒಂದು ಇದು ಬಂದುಬಿಟ್ಟು ರಾ ಪೊಟ್ಯಾಟೊ. ಫ್ಯಾಟಿ ಫುಡ್ ಬಂದುಬಿಟ್ಟು ನಟ್ ಆಗುತ್ತೆ. ಸೊ ಇಲ್ಲಿ ಟ್ರೂ ಆರ್ ಫಾಲ್ಸನ್ನ ನಾವು ಮಾರ್ಕ್ ಮಾಡಬೇಕು. ಮೀಟ್ ಅಲೋನ್ ಇಸ್ ಎನಫ್ ಟು ಪ್ರೊವೈಡ್ ಆಲ್ ದ ನ್ಯೂಟ್ರಿಯೆಂಟ್ಸ್ ಟು ದ ಬಾಡಿ ಅಂತ ಕೇಳಿದ್ದಾರೆ. ಬರೀ ನಾವು ಮಾಂಸ ತಿಂದರೆ ನಮಗೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂದರೆ ಅದು ತಪ್ಪಾಗುತ್ತೆ. ಸೊ ಫಾಲ್ಸ್. ದಾಲ್ ಈಸ್ ದ ಸೋರ್ಸ್ ಆಫ್ ದ ಪ್ರೋಟೀನ್. ಹೌದು. ಪಲ್ಸಸ್ ಎಲ್ಲ ಬಂದುಬಿಟ್ಟು ದ ಪ್ರೋಟೀನ್ ಸೋರ್ಸು. ಸೊ ಇಟ್ ಈಸ್ ಎ ಟ್ರೂ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ನೇಮ್ ದ ನ್ಯೂಟ್ರಿಯೆಂಟ್ಸ್ ದಟ್ ಪ್ರೊವೈಡ್ ಎನರ್ಜಿ ಟು ದ ಬಾಡಿ. ಸೊ ಯಾವುದು ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತೆ ಅಂದರೆ ಆನ್ಸರು ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ದ ಮೇಜರ್ ನ್ಯೂಟ್ರಿಯೆಂಟ್ಸ್ ದಟ್ ಪ್ರೊವೈಡ್ ಎನರ್ಜಿ ಟು ದ ಬಾಡಿ. ವಾಟ್ ಆರ್ ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫಾರ್ ಬಾಡಿ ಗ್ರೋತ್ ಆ್ಯಂಡ್ ವೆಲ್ನೆಸ್. ನಾವು ಬೆಳಿಬೇಕು, ಹಾಗೆ ನಮಗೆ ಹೆಲ್ತಿಯಾಗಿರಬೇಕು ಅಂದರೆ ನಮಗೆ ಏನು ಬೇಕು ನಮ್ಮ ನ್ಯೂಟ್ರಿಯೆಂಟ್ಸು ಅಂದರೆ ಆನ್ಸರ್ ಬಂದು ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆರ್ ಮಿನರಲ್ಸ್ ಆ್ಯಂಡ್ ಪ್ರೋಟೀನ್ಸ್. ಲಿಸ್ಟ್ ದ ಫುಡ್ಸ್ ದಟ್ ಕಂಟೈನ್ ವೇರಿಯಸ್ ನ್ಯೂಟ್ರಿಯೆಂಟ್ಸ್ ದಟ್ ಯೂಸ್ ಇನ್ ಯುವರ್ ಹೋಮ್. ಅಂದರೆ ನೀವು ಮನೆಯಲ್ಲಿ ಯೂಸ್ ಮಾಡೋ ಅಂಥ ಕೆಲವು ಫುಡ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದನ್ನು ನಾವು ಇಲ್ಲಿ ಲಿಸ್ಟ್ ಮಾಡಬೇಕು. ಸೊ ಇನ್ನೊಂದ್ಸಲ ಹೇಳ್ತೀನಿ. ಥರ್ಡ್ ಒನ್, ಲಿಸ್ಟ್ ದ ಫುಡ್ ದಟ್ ಕಂಟೈನ್ ವೇರಿಯಸ್ ನ್ಯೂಟ್ರಿಯೆಂಟ್ಸ್ ದಟ್ ಯು ಯೂಸ್ ಇನ್ ಯುವರ್ ಹೋಮ್. ನೀವು ಏನು ನಿಮ್ಮ ಮನೆಯಲ್ಲಿ ಫುಡ್ಗಳನ್ನು ತಗೊತೀರಾ ಅದನ್ನು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಇಲ್ಲಿ ನಾವೇನು ಲಿಸ್ಟ್ ಮಾಡಿದ್ದೀವೋ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಇದೆ, ಅಂಥ ಫುಡ್ಗಳನ್ನು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಮಿಲ್ಕು ಆನ್ಸರ್ ಬಂದುಬಿಟ್ಟು ಮಿಲ್ಕ್, ಚೀಸ್, ಬಟರ್, ಮೀಟ್, ಫಿಶ್, ಹೋಲ್ ಗ್ರೇನ್ಸ್, ನಟ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಸೀಡ್ಸ್. ನೆಕ್ಸ್ಟ್ ಬಂದು ಲರ್ನಿಂಗ್ ಔಟ್ಕಮ್ 4. ಇದರಲ್ಲಿ ಲರ್ನಿಂಗ್ ಶೀಟ್ 4 ಆಕ್ಟಿವಿಟಿ 1. Find out answer to the following question with the help of teacher and write the in given space. First question, since everyone needs food, how is it provide food for the people of the highly populated country? We know that India is a highly populated country. ಸೊ ಇಲ್ಲಿ ಎಲ್ಲರಿಗೂ ಫುಡ್ ಬೇಕೇ ಬೇಕು. ಸೊ ಇದನ್ನು ಹೇಗೆ ನಾವು ಪ್ರೊವೈಡ್ ಮಾಡಬಹುದು ಈ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿಗೆ? ಯಾರಿಗೂ ಬಂದು ದೇರ್ ಶುಡ್ ಬಿ ನೋ ಸ್ಕ್ಯಾರ್ಸಿಟಿ, ಅದು ಹೇಗೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನು ಅಂದರೆ ಇನ್ ಆರ್ಡರ್ ಟು ಪ್ರೊವೈಡ್ ಫುಡ್ ಫಾರ್ growing population we need to adopt certain agricultural practices, that is regular production, proper management and distribution is necessary. ಸೊ ಎಲ್ಲರಿಗೂ ನಮಗೆ ಫುಡ್ ಸಿಗಬೇಕು ಅಂದರೆ ನಾವು ಅಗ್ರಿಕಲ್ಚರಲ್ ಪ್ರಾಕ್ಟೀಸನ್ನು ಸರಿಯಾಗಿ ನಾವು ಮಾಡಬೇಕು, ರೆಗ್ಯುಲರ್ ಆಗಿ ಪ್ರೊಡಕ್ಷನ್ ಇರಬೇಕು, ಹಾಗೆ ಪ್ರಾಪರ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು ಅಗ್ರಿಕಲ್ಚರಲ್ ಪ್ರಾಕ್ಟೀಸಲ್ಲಿ. ಹಾಗೆ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ ಮ್ಯಾನೇಜ್ಮೆಂಟ್ ಅಂದರೆ ಸ್ಟೋರೇಜು ಬರುತ್ತೆ,
ಹಾಗೆ ಅದು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಆ ಫುಡ್ ಮೆಟೀರಿಯಲ್ಸು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದಾರೆ. ನೆಕ್ಸ್ಟು ಲಿಸ್ಟ್ ದ ಫುಡ್ ದಟ್ ಯು ಈಟ್ ಆ್ಯಂಡ್ ಥಿಂಕ್ ಅಬೌಟ್ ವೇರ್ ದೇ ಕಮ್ ಫ್ರಮ್ ಆ್ಯಂಡ್ ರೈಟ್ ಬಿಲೋ. ಸೊ ಕೆಲವು ಫುಡ್ ಐಟಮನ್ನು ಬರೀರಿ, ಅದು ಯಾವ ಸೋರ್ಸ್ ಅಂದರೆ ಪ್ಲ್ಯಾಂಟ್ ಸೋರ್ಸ್ ಅನಿಮಲ್ ಸೋರ್ಸ್ ಅಂತ ನೀವು ಬರಿಬೇಕು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು ಮಿಲ್ಕ್, ಮೀಟ್, ಫಿಶ್, ಎಗ್ ಬಂದುಬಿಟ್ಟು ಅನಿಮಲ್ ಸೋರ್ಸಸ್, ವೆಜಿಟೇಬಲ್ಸ್, ಫ್ರೂಟ್ಸ್, ಪಲ್ಸಸ್, ಗ್ರೇನ್ಸ್ ಬಂದುಬಿಟ್ಟು ಪ್ಲ್ಯಾಂಟ್ ಸೋರ್ಸಸ್. ದೆನ್ ಆಕ್ಟಿವಿಟಿ 2 ಅಲ್ಲಿ ಸಪರೇಟ್ ದ ಫಾಲೋಯಿಂಗ್ ಕ್ರಾಪ್ ಆ್ಯಸ್ ಎ ಖಾರಿಫ್ ಆ್ಯಂಡ್ ರಾಬಿ ಕ್ರಾಪ್. ಸೊ ಕೆಲವು ಕೊಟ್ಟಿದ್ದಾರೆ ಇಲ್ಲಿ ಯಾವ್ಯಾವ ಇದು ಅಂದರೆ ವೀಟು, ಪ್ಯಾಡಿ, ಕಾಟನ್ ಮತ್ತು ಪೀನಟ್, ಗ್ರಾಮ್ ಆ್ಯಂಡ್ ಮೇಸ್ ಕೊಟ್ಟಿದ್ದಾರೆ. ಸೊ ಖಾರಿಫ್ ಕ್ರಾಪ್, ರಾಬಿ ಕ್ರಾಪ್ ಅದರಲ್ಲಿ ಯಾವುದು ಅಂತ ಹೇಳಿ ನಾವು ಡಿವೈಡ್ ಮಾಡಬೇಕು. ಸೊ ಪ್ಯಾಡಿ, ಕಾಟನ್, ಪೀನಟ್ ಆ್ಯಂಡ್ ಮೇಸ್ ಇಸ್ ಎ ಖಾರಿಫ್ ಕ್ರಾಪ್, ವೀಟ್, ಪೀನಟ್ ಆ್ಯಂಡ್ ಗ್ರಾಮ್ ಇಸ್ ಎ ರಾಬಿ ಕ್ರಾಪ್. ಸೊ ಪೀನಟ್ ಖಾರಿಫಿಗೂ ಬರುತ್ತೆ ಮತ್ತು ರಾಬಿ ಕ್ರಾಪಿಗೂ ಬರುತ್ತೆ. ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ 5, ಲರ್ನಿಂಗ್ ಶೀಟ್ 5. ಡ್ರಾ ಎ ಫ್ಲೋ ಚಾರ್ಟ್ ಆಫ್ ಕ್ರಾಪ್ ಪ್ರೊಡಕ್ಷನ್ ಸ್ಟೇಜಸ್ ಯೂಸಿಂಗ್ ದ ಗಿವನ್ ಪಿಕ್ಚರ್ಸ್. ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಫ್ಲೋ ಚಾರ್ಟ್ ಬರೀರಿ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ದ ಫ್ಲೋ ಚಾರ್ಟ್ ಫಾರ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಸೊ ಪ್ರಿಪರೇಷನ್ ಆಫ್ ಸಾಯಿಲ್, ಸೋಯಿಂಗ್, ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್, ಇರಿಗೇಷನ್, ದೆನ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ಹಾಗೆ ಹಾರ್ವೆಸ್ಟಿಂಗ್, ಆಮೇಲೆ ಸ್ಟೋರೇಜ್. ಸೊ ದಿಸ್ ಇಸ್ ದ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್. ಸೊ ದಿಸ್ ಇಸ್ ದ ಫ್ಲೋ ಚಾರ್ಟ್, ಅದು ಆನ್ಸರು. ನೆಕ್ಸ್ಟು ಆಕ್ಟಿವಿಟಿ 2, ಲಿಸ್ಟ್ ದ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ರೈಟ್ ದೇರ್ ಯೂಸಸ್ ವಿತ್ ದ ಹೆಲ್ಪ್ ಆಫ್ ಯುವರ್ ಎಲ್ಡರ್ಸ್. ಸೊ ಅಗ್ರಿಕಲ್ಚರ್ಗೆ ನಾವು ಯಾವ್ಯಾವ ಎಕ್ವಿಪ್ಮೆಂಟ್ಸನ್ನ ಯೂಸ್ ಮಾಡ್ತೀವಿ ಮತ್ತು ಯೂಸಸ್ ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸಿಂಪಲಾಗಿ ಕೊಟ್ಟಿದ್ದೀನಿ. ಫಸ್ಟ್ ಬಂದುಬಿಟ್ಟು ಪ್ಲೋ, used to turn over and cut furrows in soil. Next is a hoe, a tool which is used for removing weeds and for loosening the soil. And cultivator, sorry, the use of cultivator saves labor and time. Next is a seed drill, sows seeds for crops by positioning them in the soil and ensures the seeds are covered by the soil. So ಇಲ್ಲಿ agricultural equipments ಹಾಗೆ 1 ಯೂಸಸ್ನ ಇಲ್ಲಿ ಕೊಟ್ಟಿದ್ದೀನಿ. ನೆಕ್ಸ್ಟು ಅಬ್ಸರ್ವ್ ದ ಪಿಕ್ಚರ್ ಆಫ್ ದ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ ಗಿವನ್ ಅಂಡ್ ರೈಟ್ ಡೌನ್ ದೇರ್ ನೇಮ್ಸ್ ಆ್ಯಂಡ್ ಲಿಸ್ಟ್ ದೇರ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಕೆಲವು ಪಿಕ್ಚರ್ ಕೊಟ್ಟಿದ್ದಾರೆ, ಅದನ್ನ ನೇಮ್ ಬರೀರಿ ಹಾಗೆ ಫಂಕ್ಷನ್ ಬರೀರಿ ಅಂತ ಹೇಳಿದ್ದಾರೆ. ಫಸ್ಟ್ ಪಿಕ್ಚರಿಗೆ ನೇಮ್ ಬಂದುಬಿಟ್ಟು ಟ್ರೆಡಿಷನಲ್ ಟೂಲ್, ಫಂಕ್ಷನ್ ಯೂಸ್ಡ್ ಫಾರ್ ಸೋಯಿಂಗ್ ಸೀಡ್ಸ್. ಸೆಕೆಂಡ್ ಒನ್ ಇಸ್ ಎ ಸೀಡ್ ಡ್ರಿಲ್, sows the seeds uniformly at equal distance and depth and protects ಅದು DEPT ಅಂತ ಇದೆ, H ಬರಬೇಕು, and protects seeds from being eaten by birds. Next picture is a tractor driven cultivator, saves labor and time. Then is a hoe used for removing the weeds and removing the soil. Next activity 3, some pictures given below are related to types of irrigation. Study with the help of teacher, page 11 to 12 and name them. ಸೊ ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಅಂಥ ಪಿಕ್ಚರ್ಸು. ಸೊ ಇದನ್ನು ನೀವು ಇಲ್ಲಿ ಇರಿಗೇಷನ್ ಇದೆ ಅಲ್ವಾ, ಸೊ ಇದು ಯಾವ ಇರಿಗೇಷನ್ಗೆ ಸಂಬಂಧಪಟ್ಟಿದ್ದು ಇಮೇಜಸ್ ಅಂತ ಕೇಳಿದ್ದಾರೆ. ಫಸ್ಟ್ ಬಂದುಬಿಟ್ಟು ಪುಲ್ಲಿ ಸಿಸ್ಟಮ್, ಸೆಕೆಂಡು ಚೈನ್ ಪಂಪ್, ಡೇಕ್ಲಿ, ರಾಹರ್, ಸ್ಪ್ರಿಂಕ್ಲರ್ ಸಿಸ್ಟಮ್, ಆಮೇಲೆ ಸಿಕ್ಸ್ತ್ ಬಂದುಬಿಟ್ಟು ಡ್ರಿಪ್ ಸಿಸ್ಟಮ್. ದ ನೆಕ್ಸ್ಟ್ ಒನ್ ಇಸ್ activity 4, perform the activity in the textbook under the guidance of your teacher so that you can write down the facts. ಸೊ ಇಲ್ಲಿ ಇದು ನಿಮ್ಮ ಟೀಚರ್ ನಿಮಗೆ ಗೈಡ್ ಮಾಡ್ತಾರೆ. ಆಕ್ಟಿವಿಟಿ 4. ಆಕ್ಟಿವಿಟಿ 5, ಡಿಸ್ಕಸ್ ದ ಫಾಲೋಯಿಂಗ್ ವಿತ್ ದ ಟೀಚರ್. ಸೊ ಇಲ್ಲಿ ಕ್ವಶನ್ ಮಾತ್ರ ಓದ್ತಾ ಇದ್ದೀನಿ ನೋಡಿ. ದ ಫ್ರೀಕ್ವೆನ್ಸಿ ಆಫ್ ವಾಟರಿಂಗ್ ಆಫ್ ಪ್ಲಾಂಟ್ಸ್ ಡ್ಯೂರಿಂಗ್ ದ ಸಮ್ಮರ್ ಇಸ್ ವೆರಿ ಹೈ. ವೈ? ಯಾಕೆ ಸಮ್ಮರ್ ಟೈಮಲ್ಲಿ ಪ್ಲಾಂಟ್ಸ್ಗೆ ನಾವು ವಾಟರನ್ನು ಜಾಸ್ತಿ ತಗೊಳುತ್ತೆ? ಸೊ ಆನ್ಸರ್, ಇನ್ ಸಮ್ಮರ್ ದ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ಆಫ್ ಕ್ರಾಪ್ ಇನ್ಕ್ರೀಸಸ್ ಆಸ್ ದ ರೇಟ್ ಆಫ್ ಎವಾಪರೇಷನ್ ಫ್ರಮ್ ದ ಸಾಯಿಲ್ ಆ್ಯಂಡ್ ಲೀವ್ಸ್ ಬಿಕಮ್ಸ್ ಹೈಯರ್. ಯಾಕಂದರೆ ಎವಾಪರೇಷನ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಬಿಕಾಸ್ ಆಫ್ ದ ಸಮ್ಮರ್ ಸೀಸನ್, ಬಿಕಾಸ್ ಆಫ್ ದ ಹೀಟ್. ಅದರಿಂದ ಆ ಟೈಮಲ್ಲಿ ನಾವು ಇರಿಗೇಷನ್ ಅಂದರೆ ನೀರು, ವಾಟರಿಂಗ್ ಆಫ್ ಪ್ಲಾಂಟ್ಸ್ ಬಂದುಬಿಟ್ಟು ಹೈಯರ್ ಆಗಿರುತ್ತೆ. ದ ಟೈಮ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ಡೈವರ್ಸಿಟಿ ಫ್ರಮ್ season to season, crop to crops and soil to soil. As a result, the frequency of irrigation increase in the summer season. So season to season ಈ ವಾಟರಿಂಗ್ ಆಫ್ ಪ್ಲಾಂಟ್ಸ್ ಚೇಂಜ್ ಆಗುತ್ತೆ, ಕ್ರಾಪ್ ಟು ಕ್ರಾಪ್ ಮತ್ತು ಸಾಯಿಲ್ ಟು ಸಾಯಿಲ್ಲು. ಸೊ ಸಮ್ಮರ್ ಸೀಸನಲ್ಲಿ ಇಲ್ಲಿ ರೇಟ್ ಆಫ್ ಎವಾಪರೇಷನು ಜಾಸ್ತಿ ಇರೋದ್ರಿಂದ ನಾವು
it is a frequency of watering of plants during the summer is very high. Planning activities, after all the some of the chapters ನಾನು ಪ್ಲಾನಿಂಗ್ ಆಕ್ಟಿವಿಟೀಸಿಗೆ ಆನ್ಸರ್ಸ್ ಕೊಡ್ತೀನಿ. ಸೊ ಇಲ್ಲಿ ಐ ವಿಲ್ ರಿವ್ಯೂ ಮೈ ಅಂಡರ್ಸ್ಟ್ಯಾಂಡಿಂಗ್ ಮೈ ಸೆಲ್ಫ್. ಸೊ ಸೆಲ್ಫ್ ಎವ್ಯಾಲ್ಯೂಯೇಷನ್ ನೀವು ಮಾಡ್ಕೋಬೇಕು. ಹೌ ಕ್ಯಾನ್ ವಿ ಪ್ರೊವೈಡ್ ಫುಡ್ ಟು ಎ ಲಾರ್ಜ್ ಗ್ರೂಪ್ ಆಫ್ ಪೀಪಲ್? ಆನ್ಸರ್, ಇನ್ ಆರ್ಡರ್ ಟು ಪ್ರೊವೈಡ್ ಫುಡ್ ಫಾರ್ ಲಾರ್ಜ್ ಗ್ರೂಪ್ ಆಫ್ ಗ್ರೂಪ್ ಸ್ಪೆಲ್ಲಿಂಗ್ ಇಲ್ಲಿ ಮಿಸ್ಟೇಕ್ ಆಗಿದೆ, GROUP ಆಫ್ ಪೀಪಲ್ ಸ್ಪೆಲ್ಲಿಂಗು ಸ್ವಲ್ಪ ಮಿಸ್ಟೇಕ್ ಆಗಿದೆ, ನೀವು ನೋಡ್ಕೊಳ್ಳಿ ಅದನ್ನು. ವಿ ನೀಡ್ ಟು ಅಡಾಪ್ಟ್ ಸರ್ಟೇನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್, ದಟ್ ಈಸ್ ರೆಗ್ಯುಲರ್ ಪ್ರೊಡಕ್ಷನ್, ಪ್ರಾಪರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇಸ್ ನೆಸೆಸರಿ. ನೀವು ಅಲ್ಲಿ ಮೇಲೆ ಎಲ್ಲ ಏನು ಕಲ್ತ್ಬಿಟ್ಟು ನೀವು ಆನ್ಸರ್ ಮಾಡಿದ್ರು, ಈಗ ನೀವು ಮತ್ತೆ ಅದನ್ನು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊತಾ ಇದ್ದೀರಾ. ರೈಟ್ ದ ಸ್ಟೆಪ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಆರ್ಡರ್: ಪ್ರಿಪರೇಷನ್ ಆಫ್ ಸಾಯಿಲ್, ಸೋಯಿಂಗ್, ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್, ಇರಿಗೇಷನ್, ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ಹಾರ್ವೆಸ್ಟಿಂಗ್ ಆ್ಯಂಡ್ ಸ್ಟೋರೇಜ್. ನಾವಲ್ಲೇನು ಫ್ಲೋ ಚಾರ್ಟಲ್ಲಿ ನೋಡಿದ್ವಿ ಅದನ್ನು ಇಲ್ಲಿ ಬರೀಬೇಕು. ರೈಟ್ ಡೌನ್ ದ ಇಂಪಾರ್ಟೆನ್ಸ್ ಆಫ್ ಇರಿಗೇಷನ್. ಸೊ ಇರಿಗೇಷನ್ ಇಂಪಾರ್ಟೆನ್ಸ್ ಇಲ್ಲಾಂದರೆ ಯೂಸಸ್ ಅಂತಲೂ ಹೇಳ್ಬೋದು. ಸೊ ಇರಿಗೇಷನ್ ಬಿಫೋರ್ ಪ್ಲೋಯಿಂಗ್ ದ ಫೀಲ್ಡ್ಸ್ ಮೇಕ್ಸ್ ದ ಸಾಯಿಲ್ ಸಾಫ್ಟ್, ಡ್ಯೂ ಟು ವಿಚ್ ದ ಪ್ಲೋಯಿಂಗ್ ಆಫ್ ಫೀಲ್ಡ್ಸ್ ಬಿಕಮ್ ಈಸಿಯರ್. ಇರಿಗೇಷನ್ is necessary to maintain the moisture for the germination of seed. Irrigation is necessary for absorption of nutrient element by the plant from the soil. Irrigation necessary to protect the crop plant from hot air current as well as frost. So next is a second lesson. So next ವಿಡಿಯೋದಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಫ್ರೆಂಡ್ಸ್ ಆ್ಯಂಡ್ ಫೋರ್ ಲರ್ನಿಂಗ್ ಶೀಟ್ಸಿಗೆ ಆನ್ಸರನ್ನು ಕೊಡ್ತೀನಿ. ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡ್ತಾ ಇದ್ದೀರಾ, ರಿಕ್ವೆಸ್ಟ್ ಒಂದೇ, ಸಬ್ಸ್ಕ್ರೈಬ್ ಮಾಡಿ ಅಂತ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಅದೇ ಆ್ಯಡೆಡ್ ಎನ್ಕರೇಜ್ಮೆಂಟ್ ಅಂತ ಹೇಳ್ತಾ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ಸೆಷನನ್ನು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.